ನಮಸ್ಕಾರ ಶರಣ ಬಂಧುಗಳೇ. ಮಾತು ಯಾರಿಗೆ ಗೊತ್ತಿಲ್ಲ? ಎಲ್ಲರೂ ಕೂಡ ಮಾತು ಬಲ್ಲವರೇ ಆಗಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮಾತನಾಡುವಂತಹ ಕಲೆಯನ್ನು ಕರಗತ ಮಾಡಿಕೊಂಡಿರುವಂತಹ ಜನರೇ ಹೆಚ್ಚಾಗಿದ್ದಾರೆ. ಅದಕ್ಕೆ ಗ್ರಾಮೀಣ ಭಾಗದಲ್ಲಿ ಒಂದು ಮಾತು ಹೇಳ್ತಾರೆ, ಅತಿಯಾಗಿ ಮಾತನಾಡುವಂತಹ ವ್ಯಕ್ತಿಯನ್ನು ನೋಡಿದಾಗ ಅವರು ಹೇಳ್ತಾರೆ ಏನಂದರೆ, ಆ ದೇವರು ಪುಣ್ಯಕ್ಕೇನೋ ಈ ತೊಗಲಿನ ಬಾಯಿ ಕೊಟ್ಟದ್ದ, ಅಕಸ್ಮಾತ್ ಕಟ್ಟಿಗೆ ಬಾಯಿ ಏನಾಗಿದ್ದರೆ ಒಡೆದು ಹೋಗ್ತಿತ್ತೇನೋ ಅಂತಕ್ಕಂಥದ್ದು. ಅದಕ್ಕೆ ಮಾತು ಹೇಗಿರಬೇಕಂದ್ರೆ ಹಿತವಾಗಿರಬೇಕು ಮತ್ತು ಮಿತವಾಗಿರಬೇಕು. ಅದಕ್ಕೆ ಕೆಲವು ಉಕ್ತಿಗಳಿದ್ದಾವೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಹೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕ್ಯ ಅಂತ ಸರ್ವಜ್ಞ ಹೇಳ್ತಾ ಇದ್ದಾನೆ. ಆದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸಲಾಕೆಯ ದೀಪ್ತಿ ಅಂತಿರಬೇಕು, ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಗಾದೆ ಮಾತುಗಳನ್ನ ಹೇಳ್ತಾರೆ, ಏನಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥದ್ದು. ಅಂದರೆ ಮೌನವಾಗಿದ್ದು ಬಿಡಬೇಕಂತಲ್ಲ, ಮಾತಾಡಬೇಕು. ಯಾಕಂದರೆ ಮಾತಾಡಿದಾಗಲೇ ಒಬ್ಬರಿಗೊಬ್ಬರ ಒಂದು ಸಂಬಂಧ ಸೌಹಾರ್ದತೆ ಬೆಳೀಲಿಕ್ಕೆ ಸಾಧ್ಯತೆ ಇರ್ತದೆ. ಆದರೆ ಮಾತು ಅತಿ ಆಗಬಾರ್ದು. ಅದಕ್ಕೆ ಇನ್ನೊಂದು ಗಾದೆ ಹೇಳ್ತಾರೆ, ಮಾತು ಮನ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಇವೆಲ್ಲ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಹೀಗಾಗಿ ಇವೆಲ್ಲವನ್ನು ನೋಡಿದಾಗ, ಇಂದಿನ ವಾಸ್ತವತೆಯನ್ನು ಅನುಭವಿಸಿದಾಗ ವಿಭಿನ್ನ ವಿಪರ್ಯಾಸವೆನಿಸುವುದು ಸಹಜವೇ ಆಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ಹಿಂದಿನ ನಮ್ಮ ಪೂರ್ವಜರು ಮಾತಿಗೆ ಭಾಳಷ್ಟು ಬೆಲೆ ಕೊಡ್ತಾಯಿದ್ರು, ಮಹತ್ವ ಕೊಡ್ತಾಯಿದ್ರು. ಅಂದು ಕಾನೂನು ಕಟ್ಟಳೆಗಳಿರಲಿಲ್ಲ, ಕೋರ್ಟು ಕಚೇರಿಗಳಿರಲಿಲ್ಲ. ಆಡಿದ ಮಾತು ವೇದವಾಕ್ಯವೆಂದು ನಂಬಿರ್ತಕ್ಕಂತಹ ಜನ ಅವರಾಗಿದ್ದರು. ಅಷ್ಟೇ ಏಕೆ, ಗೋವಿನ ಒಂದು ಗೀತೆಯನ್ನು ನಾವು ಕೇಳಿದ್ದೀವಿ, ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲೇ ಬಂದು ನಿಲ್ಲುವೆ ಅಂತಕ್ಕಂಥದ್ದು. ನೋಡ್ರಿ, ಅಂತಹ ಒಂದು ಪ್ರಾಣಿಗಳಲ್ಲಿ ಕೂಡ ಆ ಒಂದು ಮಾತಿನ ಬಗ್ಗೆ ಎಂತಹ ಒಂದು ನಿಖರತೆ ಇತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ ಅಂತಂದು ಹೇಳಿದ್ರೆ, ಇವತ್ತು ಮಾತಿಗೆ ಬೆಲೆ ಇಲ್ಲದಂತಹ ಸ್ಥಿತಿಯಲ್ಲಿ ಇವತ್ತು ಮನುಷ್ಯರು ನಡ್ಕೊಳ್ತಿರೋದು ಇದನ್ನು ಕಂಡಾಗ ನಮಗೆ ಬಹಳ ವಿಷಾದ ಅನ್ನಿಸ್ತದೆ ಅಂತಕ್ಕಂಥದ್ದು. ಕಲಿಗಾಲ, ಧರ್ಮ ಕ್ಷೀಣಿಸುತ್ತಿದೆ, ಅಧರ್ಮ ಮೆರೆಯುತ್ತಿದೆ, ಸತ್ಯ ಮಿಥ್ಯವಾಗುತ್ತಿದೆ, ಅಸತ್ಯ ತಾಂಡವ ನೃತ್ಯ ಮಾಡುತ್ತಿದೆ, ಪ್ರಾಮಾಣಿಕತೆ ಮರೆಯಾಗಿ ಅಪ್ರಾಮಾಣಿಕತೆ, ಮೋಸ, ನಂಬಿಕೆ, ಮಾನವೀಯ ಮೌಲ್ಯಗಳು ಇವತ್ತು ಇಲ್ಲದಂತಾಗಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಆಡಿದ ಮಾತಿನಂತೆ ನಡೆಯದೆ ಅಂದಿನ ಕಾಲ ಹೇಗಿತ್ತು ಅಂದರೆ, ಆದರೆ ಇವತ್ತು ಏನಾಗಿದೆ ನಾವು ನೋಡ್ತೀವಿ, ನ್ಯಾಯ ದೇವತೆಯ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿದ್ದಾರೆ, ನ್ಯಾಯಾಧೀಶರು ನ್ಯಾಯವಾದಿಗಳ ಕೈಯಲ್ಲಿ ನ್ಯಾಯ ಅನ್ಯಾಯವಾಗಿ, ಅನ್ಯಾಯ ನ್ಯಾಯವಾಗಿ, ಸತ್ಯ ಅಸತ್ಯವಾಗಿ, ಪ್ರಾಮಾಣಿಕತೆ ಕೊಲೆಯಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದಮೇಲೆ ಭಗವದ್ಗೀತೆಯು ಕೂಡ ಬೆಲೆ ಇದ್ದಂತಹ ಒಂದು ಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಮಾತು. ಅದಕ್ಕಾಗಿಯೇ ನಾವು ಆಡುವಂತಹ ಪ್ರತಿ ಶಬ್ದ ಮಾತು ಸಿಹಿಯಿಂದ ಕೂಡಿರಬೇಕು, ಇತರರಿಗೆ ನೋವನ್ನುಂಟು ಮಾಡದಂತಿರಬೇಕು. ಬಸವಣ್ಣ ಹೇಳಿದೆ, ಹುಸಿಯ ನುಡಿಯಲು ಬೇಡ, ಹಳಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಹೇಗಿರ್ಬೇಕು ಮಾತು ಅಂತಂದು ಹೇಳಿದ್ರೆ, ಇನ್ನೊಬ್ಬರಿಗೆ ನೋವಾಗದಂತಹ ರೀತಿಯಲ್ಲಿ ನಮ್ಮ ಮಾತಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನಾಗುತ್ತಂದರೆ, ಮನುಜ ನೀ ಅಂತರಂಗ ಬಹಿರಂಗ ಶುದ್ಧಿಯಾಗು. ಆದರೆ ಇಂದು ಕೇವಲ ಬಹಿರಂಗ ಶುದ್ಧಿಯಾಗುವಂತಹ ಮನುಜರನ್ನು ನಾವು ಕಾಣ್ತಾ ಇದ್ದೇವೆ. ಅಂತರಂಗದಲ್ಲಿ ಅವರು ಶುದ್ಧಿ ಆಗದೇ ಇರತಕ್ಕಂಥದ್ದಾದಾಗ ಮಾತ್ರ ಇಂತಹ ಸ್ಥಿತಿಗಳು ಬರ್ತದೆ ಅಂತಕ್ಕಂಥದ್ದು. ಯಾಕಂದರೆ ಅದಕ್ಕೆ ಹೇಳ್ತಾರೆ ಏನಂದರೆ,
ಮನುಷ್ಯರನ್ನು ಇವತ್ತಿನ ಮನುಷ್ಯರನ್ನ ಹೇಳ್ತಾರೆ ಗೋಮುಖ ವ್ಯಾಘ್ರರು ಅಂತ ಕರೀತಾರೆ. ಗೋಮುಖ ವ್ಯಾಘ್ರ ಅಂದರೆ ಮುಖ ನೋಡಿದರೆ ಗೋವಿನ ಮುಖ ಇರ್ತದೆ, ಆದರೆ ಒಳಗಿರ್ತಕ್ಕಂತಹ ಮನಸ್ಥಿತಿ ಮತ್ತು ಏನಿದೆಯಲ್ಲ ಅದು ಅಂತರಂಗದಲ್ಲಿ ವ್ಯಾಘ್ರನೋಪಾದಿಯಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಇವತ್ತು ಒಂದು ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥ. ಅದಕ್ಕೆ ಯಾವಾಗಲೂ ಕೂಡ ನಾವೇನಾಗುತ್ತೆ ಅಂತಂದು ಹೇಳಿದ್ರೆ, ಮನೆಯನ್ನು ಕಟ್ಟುವಾಗ ನಮಗೆ ಉತ್ತಮ ಸಿಮೆಂಟ್ ಇಟ್ಟಿಗೆ ಹೇಗೆ ಮುಖ್ಯವೋ ಹಾಗೆಯೇ ಹೃದಯದಲ್ಲಿ ಶಾಶ್ವತವಾದಂತಹ ಮನೆಗಳನ್ನು ನಿರ್ಮಾಣಬೇಕಾದರೆ ಮಾತೇ ಮುಖ್ಯ. ಆದ್ದರಿಂದ ಒಳ್ಳೆಯ ಮಾತುಗಳನ್ನು ನಾವು ಆಡ್ತಾ ಹೋದಾಗ ಅಲ್ಲಿ ಹೃದಯ ಶ್ರೀಮಂತಿಕೆ ಅಂತಕ್ಕಂಥದ್ದು ಬೆಳೀತದೆ. ಅದಕ್ಕೆ ಬಸವಣ್ಣವರು ಒಂದು ಕಡೆಗೆ ಹೇಳ್ತಾರೆ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಭಕ್ತರಿಗಿಂತ ಹಿರಿಯನಲ್ಲ. ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ಹಾಗೆಯೇ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬತಕ್ಕಂತಹ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಅಂದರೆ ನೋಡಿರಿ, ಅಂತಹ ಮಾತುಗಳೇ ಅಂತಹ ಒಂದು ಸುಂದರ ಕಲ್ಯಾಣ ನಗರ ನಿರ್ಮಾಣಕ್ಕೆ ಸಾಕ್ಷಿಯಾಯಿತು ಅಂತಕ್ಕಂಥದ್ದು. ಅಂದಮೇಲೆ ಇಲ್ಲಿ ಮೊದಲು ನಾವು ಒಳ್ಳೆಯವರಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದೇ ಆದರೆ ಇತರರು ಅದನ್ನು ಅರಿತು ಅವರು ಕೂಡ ಅಳವಡಿಸ್ಕೊಂಡು ಆಗ ನಾಡೇ ಒಳ್ಳೆಯದಾಗ್ತದೆ. ಅದಕ್ಕೆ ಹೇಳ್ತಾರೆ, ನಾನು ಒಳ್ಳೆಯವನಾದರೆ ನಾಡೆಲ್ಲ ಒಳ್ಳೆಯದು. ಅದಕ್ಕಾಗಿಯೇ ಮೊದಲು ನಾವು ಒಳ್ಳೆಯವರಾಗೋಣ, ಒಳ್ಳೆಯ ಮಾತುಗಳನ್ನು ಆಡೋಣ ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ಒಳ್ಳೆಯ ಮಾತನಾಡಿ ಒಳ್ಳೆಯದನ್ನೇ ಮಾಡಿ ಇದ್ದಾಗ ಸತ್ತಾಗ ಒಳ್ಳೆಯವರೆಂದೆನಿಸಿಕೊಳ್ಳೋಣ. ಇದಕ್ಕೆ ಹಣ ಖರ್ಚು ಮಾಡಬೇಕಿಲ್ಲ. ಆಡುವ ಮಾತು ಮಿತಿ ಹಾಗೂ ಹಿತವಾಗಿರಲಿ, ಕೇಳುವವರಿಗೆ ಸಂತೋಷ ನೆಮ್ಮದಿಯನ್ನು ನೀಡುವಂತಾಗಲಿ ಅಂತಕ್ಕಂಥ ವಿಷಯವನ್ನು ಹೇಳಿ ಈ ಒಂದು ಇವತ್ತಿನ ಚಿಂತನೆಗೆ ವಿರಾಮ ಕೊಡ್ತಿದ್ದೇನೆ. ನಿಮ್ಮ ಪ್ರೀತಿಯ MPM ಕೊಟ್ರಯ್ಯ, ಸಾಹಿತಿ, ಕವಿ, ಹೂವಿನ ಹಡಗಲಿ ಇವರಿಗೆ ನಿಮ್ಮ ಒಂದು ಸದಾ